ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಈ ವೇಳೆಯಲ್ಲಿ ಸ್ವರ್ಗ ಸ್ವರ ಈ ದೈವಿಕ ದೈನಂದಿನ ದೈವೋಕ್ತಿಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ, ತಂದೆ ದೇವರ ಪರಿಶುದ್ಧ ನಾಮವನ್ನು ನಾವು ಕೊಂಡಾಡುವ ಹಾಗೆ ಕರ್ತನು ನಮ್ಮನ್ನು ಕೃಪೆ ಕೊಟ್ಟು ಆತ ನಮ್ಮನ್ನು ನಡೆಸಿರುವಂತಹ ಈ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಇವತ್ತು ನಾನು ತೆಗೆದುಕೊಂಡಂತಹ ಭಾಗ ಹರಕೆಯನ್ನ ಸಲ್ಲಿಸುವಂಥದ್ದು ಎಂಬುದಾಗಿ. ಹರಕೆ ಸಲ್ಲಿಸು. ಪರಾತ್ಪರನಿಗೆ ನೀನು ಮಾಡಿಕೊಂಡಿರುವಂತಹ ಹರಕೆಯನ್ನು ದೇವರಿಗೆ ನೀನು ಸಲ್ಲಿಸುವಿಕೆಯ ಕುರಿತಾಗಿ ಇವತ್ತು ಮಾತಾಡುವುದಕ್ಕಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಆದಿಕಾಂಡ 31ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಬೆಥೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಹರಕೆ ಮಾಡಿಕೊಂಡಿಯಷ್ಟೇ. ಈಗ ನೀನು ದೇಶ ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಆ ಹರಕೆ ಮಾಡಿಕೊಂಡಿದೆಯಷ್ಟೇ ಎಂಬುದಾಗಿ ದೇವರು ಯಾಕೋಬನಿಗೆ ಹೇಳಬೇಕಾದರೆ ಅದನ್ನು ನೀನು ತೀರಿಸಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನೀನು ಹೊತ್ತ ಹರಕೆಯನ್ನು ತೀರಿಸಬೇಕಾಗಿದೆ. ಆದುದರಿಂದ ಈ ವೇಳೆಯಲ್ಲಿ ನೀನು ಎದ್ದು ಈ ದೇಶವನ್ನ, ಈ ಪ್ರದೇಶವನ್ನ, ಈ ಸ್ಥಳವನ್ನ, ಈ ಪ್ರಾಂತವನ್ನ ಬಿಟ್ಟು ನೀನು ಹರಕೆ ಮಾಡಿದ್ದ ಆ ಸ್ಥಳಕ್ಕೆ, ನೀನು ಹುಟ್ಟಿದ ಸ್ವದೇಶಕ್ಕೆ ನೀನು ಹಿಂತಿರುಗಿ ನೀನು ಹೋಗು ಎಂಬುದಾಗಿ ಅಲ್ಲಿ ದೇವರ ವಾಕ್ಯವು ಕೇಳುವರಾಗಿದ್ದೇವೆ. ಹರಕೆ ಇವತ್ತು ನಾವು ಹೊತ್ತಿರುವಾಗ, ಹರಕೆ ಸಲ್ಲಿಸ್ತೇನೆ ಎಂಬುದಾಗಿ ಮಾತು ಕೊಟ್ಟಿರುವಾಗ, ನಾವು ಇವತ್ತು ದೇವರ ಸನ್ನಿಧಿಯಲ್ಲಿ ಆ ಹರಕೆಯ ಸಂಗತಿಗಳನ್ನ ಬಹಳ ಬಹಳ ಭಯವುಳ್ಳವರಾಗಿ, ಜ್ಞಾಪಕವುಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಮಾಡಿಕೊಂಡಂತ ಹರಕೆಯ ಕುರಿತು ನಾವು ಯಾವಾಗಲೂ ಅದನ್ನು ಸಲ್ಲಿಸುವುದಕ್ಕೆ ಉತ್ಸುಕರಾಗಿರಬೇಕೆಂಬುದೇ ಇವತ್ತು ನನ್ನ ಸಂದೇಶವಾಗಲ್ಪಟ್ಟಿದೆ.